ತೆಲಂಗಾಣದ ಕರ್ನೂಲ್ ಜಿಲ್ಲೆಯ ಶ್ರೀಶೈಲಂ ಎಡದಂಡಿಯ ಕಾಲುವೆ ಮೇಲ್ಛಾವಣಿ ಕುಸಿದಿದೆ. ಪರಿಣಾಮ ಸುಮಾರು 56 ಜನ ಅಲ್ಲಿ ಕೆಲಸ ಮಾಡ್ತಿದ್ರು. ಸುರಂಗದಲ್ಲಿ ಈಗ ಅದರಲ್ಲಿ 48 ಜನ ಸಿಕ್ಕಾಕೊಂಡಿದ್ರು, ಅವರನ್ನ ರಕ್ಷಣೆ ಮಾಡಿದ್ದಾರೆ. ಉಳಿದಂತೆ 8 ಮಂದಿ ಸಿಕ್ಕಾಕೊಂಡಿರೋರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ನಾಗರ್ ಕರ್ನೂಲ್ ಜಿಲ್ಲೆಯ ದೋಮಲಪೆಂಟಾದಲ್ಲಿ ಈ ಘಟನೆ ಸಂಭವಿಸಿರೋದು. ಸುಮಾರು 3 ಮೀಟರ್ ಈ ಮೇಲ್ಛಾವಣಿ ಕುಸಿದಿದೆ ಅಂತ ಗೊತ್ತಾಗ್ತಾ ಇದೆ. ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳು ತೊಡಗಿಕೊಂಡಿದ್ದಾರೆ. ಈ ಒಂದು ನಿರ್ಮಾಣ ಕಂಪನಿಯ ತಂಡ ಈಗ ಪರಿಶೀಲನಾ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿದೆ. ಸ್ಥಳದಲ್ಲಿ ನೀರಾವರಿ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ ಕೂಡ ಮೊಕ್ಕಾಂ ಹೂಡಿದ್ದಾರೆ ಮತ್ತು ಅಲ್ಲಿನ ಸಚಿವ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ಘಟನೆಯ ಇಂಚಿಂಚು ಮಾಹಿತಿಯನ್ನ ಪಡ್ಕೊಳ್ಳೋದ್ರ ಮೂಲಕವಾಗಿ ತ್ವರಿತಗತಿಯಲ್ಲಿ ಅಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ಗಮನ ಹರಿಸಿ ಅಂತ ಪೊಲೀಸ್ ಇಲಾಖೆಗೆ ಇತರೆ ಸಿಬ್ಬಂದಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ 55-56 ಮಂದಿ ಈ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ರು. ಎಂದಿನಂತೆ ದೈನಂದಿನ ಕೆಲಸದಲ್ಲಿ ತೊಡಕೊಂಡಿದ್ರು. ಆಗ 3 ಮೀಟರ್ನಷ್ಟು ಮೇಲ್ಛಾವಣಿ ಪೋರ್ಷನ್ ಕುಸಿದುಬಿಟ್ಟಿದೆ. ಆ ಭಾಗದಲ್ಲಿ ಇದ್ದಂಥವ್ರನ್ನ ರಕ್ಷಣೆ ಮಾಡಿದ್ದಾರೆ ಕ್ವಿಕ್ ಆಗಿ. ಉಳಿದವರು ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ಈಗ ಮುಂದುವರೆದಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈಗ ಸದ್ಯ 8 ಮಂದಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹ ರಿಪೋರ್ಟ್ ಸಿಗ್ತಾ ಇದೆ. ಅವ್ರು ಎಲ್ಲಿ ಎಕ್ಸಾಕ್ಟ್ ಇದ್ದಾರೆ, ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗುವಂತಹ ಸ್ಥಿತಿಯಲ್ಲಿದ್ದಾರಾ? ಹೇಗೆ, ಏನ್ ಮಾಹಿತಿ ಸಿಗ್ತಾ ಇದೆ? ದಿವ್ಯ, ವಾಟರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಶ್ರೀಶೈಲಂನಲ್ಲಿ ಒಂದು ಸುರಂಗವನ್ನ ಕೊರೆಯಲಾಗ್ತಾ ಇತ್ತು. ಈ ಸುರಂಗದ ಬಳಿ ಆ ಸುರಂಗ ಕೊರೆಯುವಂತ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಆ ಟನಲ್ ಕುಸಿದು ಬಿದ್ದು 8ಕ್ಕಿಂತ ಹೆಚ್ಚು ಜನ ಕಾರ್ಮಿಕರು ಸಿಗಾಕೊಂಡಿದ್ರು. ಒಟ್ಟು 50 ಜನ ಕಾರ್ಮಿಕರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅದ್ರ ಪೈಕಿ 44 ಜನರನ್ನ ಹೊರಗೆ ತೆಗೆಯಲಾಗಿದೆ. ಈಗ ಇನ್ನು 6 ಮಂದಿ ಕಾರ್ಮಿಕರು ಇದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ. ಆರಂಭದಲ್ಲಿ 8 ಮಂದಿ ಕಾರ್ಮಿಕರು ಇಲ್ಲಿ ಸಿಕ್ಕಾಕೊಂಡಿದ್ರು. ಅದರಲ್ಲೂ ಕೂಡ ಇಬ್ಬರನ್ನ ಈಗ ರಕ್ಷಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಬಾಕಿ 6 ಕಾರ್ಮಿಕರು ಏನು ಈ ಒಂದು ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ, ಅವರನ್ನ ಈಗ ರಕ್ಷಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಸ್ಥಳಕ್ಕೆ NDRF ಮತ್ತೆ SDRF ತಂಡಗಳು ಕೂಡ ಬಂದಿದ್ದಾವೆ. ಜೊತೆಗೆ ನೀರಾವರಿ ಸಚಿವರಾಗಿರುವಂತ ಉತ್ತಮ್ ಕುಮಾರ್ ರೆಡ್ಡಿ ಅವರು ಕೂಡ ಸ್ಥಳದಲ್ಲೇ ಬೀಡುಬಿಟ್ಟಿರುವಂತದ್ದು. ಕಾರ್ಯಾಚರಣೆಯನ್ನ ಕೂಡ ಅವರು ಮೇಲ್ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಬಂಧಿಸಿದಂತ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದೊಂದು ವಾಟರ್ ಟನಲ್ ಆಗಿರುವಂತದ್ದು. ವಾಟರ್ ಟನಲ್ ಕೊರೆಯುವಂತ ಸಂದರ್ಭದಲ್ಲಿ ಮೇಲ್ಛಾವಣಿ 3 ಮೀಟರ್ನಷ್ಟು ಉದ್ದ ಕುಸಿದಿರುವಂತ ಹಿನ್ನೆಲೆಯಲ್ಲಿ ಅವರು ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ ಅಂತ ಈಗ ಗೊತ್ತಾಗ್ತಾ ಇರುವಂತದ್ದು. ಅವರನ್ನ ರಕ್ಷಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.